ಹಾಯ್ ಗುಡ್ ಮಾರ್ನಿಂಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲೇಟಾಗಿ ವಿಡಿಯೋ ಹಾಕ್ತಾಯಿದ್ದೀನಿ, ಎಲ್ಲರಿಗೂ ಕ್ಷಮೆ ಇರಲಿ. ನೋಡಿ, ನಾನು ಸಾಗು ಮಾಡೋಕ್ಕೆ ಟೊಮಾಟೆ ಹಣ್ಣು, ಕೊಬ್ಬರಿ, ಏಲಕ್ಕಿ, ಲವಂಗ, ಚಕ್ಕೆ, ಬೆಳ್ಳುಳ್ಳಿ 2, ಕೊತ್ತಂಬರಿ, ಕರಿಬೇವು, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ನೋಡಿ, ನೀರುಳ್ಳಿ ಆ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಮಿಕ್ಸಿ ಮಾಡೋಕ್ಕೆ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ಬನ್ನಿ ಇವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಮಿಕ್ಸಿ ಮಾಡಿದೆ. ಇವಾಗ ಈ ಥರ ಆಗಿದೆ ನೋಡಿ. ನಾನು ಹಸಿ ಖಾರ ಯೂಸ್ ಮಾಡ್ತಾಯಿಲ್ಲ, ಒಣ ಖಾರ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ನೋಡಿ, ಇವತ್ತು ಪೂಜೆ ಎಲ್ಲ ಆಯಿತು. ನಮ್ಮಣ್ಣ ತೆಂಗಿನಕಾಯಿ ಅದು ಒಡೆದು ಬಾಳೆಹಣ್ಣು ಅದನ್ನೆಲ್ಲ ಹಿಡಿದಿದ್ರು. ನೋಡಿ, ನಮ್ಮನೆ ಪೂಜೆ ಈ ಥರ ಇದೆ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ನೋಡಿ, ಇವಾಗ ನಾನು ತರಕಾರಿ ಎಲ್ಲ ತೊಗೊಂಡಿನಿ. ಹಸಿ ಬಟಾಣಿ ಕಾಳು, ಕಡಲೆಕಾಳು ನೈಟೇ ನೆನೆ ಇಟ್ಕೊಂಡಿದ್ದೀನಿ. ಇವು ಒಣದು, ಹಾಗಾಗಿ ಹಸಿದಾದರೆ ಹಾಗೆ ಹಾಕ್ಬೋದು. ನೋಡಿ, ಆಲೂಗಡ್ಡೆ, ನೀರುಳ್ಳಿ, ಆಮೇಲೆ ಕ್ಯಾರೆಟು ಆ ಥರ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಪಕ್ಕದಲ್ಲಿ ಇವಾಗ ಕುಕ್ಕರಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಸಾಸಿವೆನೂ ಹಾಕಿದೆ. ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ, ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ನೋಡಿ, ಇವಾಗ ನೀರುಳ್ಳಿ ಹಾಕ್ತಾಯಿದ್ದೀನಿ ನಾನು ಒಗ್ಗರಣೆಗೆ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕ್ಯಾರೆಟು ಹಾಕ್ತಾಯಿದ್ದೀನಿ. ನೋಡಿ, ನಾನು ಕ್ಯಾರೆಟ್ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನೈಟಲ್ಲೇ ನೆನೆ ಹಾಕಿದ್ದು ಕಡಲೆಕಾಳು, ಹಸಿ ಬಟಾಣಿ ಕಾಳು. ನೋಡಿ, ಇವಾಗ 2 ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಚೆನ್ನಾಗಿ. ಟೇಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ನೋಡಿ, ಇವಾಗ ಆಲೂಗಡ್ಡೆ ಹೆಚ್ಕೊಂಡಿದ್ನಲ್ವ, ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಗ್ಯಾಸಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ತರಕಾರಿ ಅದನ್ನೆಲ್ಲ ಹಾಕ್ಕೊಳ್ಳಿ. ನಾನು ಅದೇ ಥರ ಮಾಡ್ತಿರೋದು ಇವಾಗ. ನೋಡಿ, ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಮೀಡಿಯಮ್ ಖಾರ ತಿಂತೀವಿ, ಹಾಗಾಗಿ 2 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ನಿಮ್ಮ ಮನೇಲಿ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ನಲ್ವ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನಾನು ನೋಡಿ, ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ, ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಚೆನ್ನಾಗಿ. ನೋಡಿ, ತುಂಬ ಏನು ಜಾಸ್ತಿ ನೀರು ಹಾಕಬೇಡಿ. ಅದು ತರಕಾರಿ ಎಲ್ಲ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ. ನೋಡಿ, ಕರಿ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ನಮ್ಮ ಅಡುಗೆಗೆಲ್ಲ ನಾನು ಜಾಸ್ತಿ ಬೆಲ್ಲನೇ ಯೂಸ್ ಮಾಡ್ತಿರೋದು. ಮೊನ್ನೆ ಹೇಳಿದ್ನಲ್ವ, ಶಾಪಲ್ಲಿ ಹೋದಾಗೆ ಕರಿ ಬೆಲ್ಲ ಸಿಕ್ತು, ಹಾಗಾಗಿ ತಂದಿದ್ವಿ ಅಂತ. ನೋಡಿ, ಅದು ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಹಾಕಬೇಡಿ. ಒಂದು ಗೋಲಿ ಗುಂಡದಷ್ಟೇ ಹಾಕ್ಕೊಳ್ಳಿ. ತುಂಬ ಹಾಕಿದರೆ ಹುಳಿ ಹುಳಿ ಆಗುತ್ತೆ, ಯಾಕೆಂದರೆ ಟೊಮಾಟೆ ಹಣ್ಣು ಹಾಕಿದ್ದೀವಿ ಹಾಗಾಗಿ. ಅಂದರೆ
ಸಾಗು ಕೆಡಬಾರ್ದು, ನೈಟಿಗಿನ್ನೂ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ನಾನು ಹಾಕ್ತಾಯಿಲ್ಲ, ಯಾಕೆಂದರೆ ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಾಯಿದ್ದೀನಿ. ಹಾಗಾಗಿ ನೋಡಿ ಫೈನಲ್ ಇವಾಗ ನನಗೆ ಅಷ್ಟೇ ನೀರಲ್ಲಿ ಹಾಕಿ ಇದನ್ನು ಮಾಡ್ತಾಯಿದ್ದೀನಿ. ಇವಾಗ ಕುಕ್ಕರ್ ಮುಚ್ತಾ ಇದ್ದೀನಿ ನೋಡಿ. ನಾನು ಇದು 3 ವಿಷಲ್ ಅಷ್ಟೇ ಕೂಗಿಸ್ತೀನಿ ನಾನು. ನೋಡಿ ಇವಾಗ ನಾನು ದೋಸೆ ಹಿಟ್ಟು ನೈಟೇ ರುಬ್ಬಿಟ್ಟಿದ್ದು, ನಿಮಗೆ ಮೊನ್ನೆನೇ ತೋರಿಸಿದ್ದೆ ನಾನು. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಉಪ್ಪು, ದೋಸೆ ಹಿಟ್ಟಿಗೆ ನಾನು ಏನೂ ಹಾಕ್ತಾಯಿಲ್ಲ, ಉಪ್ಪು ಸ್ವಲ್ಪ ಸೋಡಾ ಹಾಕಿದ್ದೀನಿ, ತುಂಬ ಹಾಕಿಲ್ಲ. ನೋಡಿ ಇವಾಗ 2 ವಿಷಲ್ ಆದಮೇಲೆ ನೋಡಿ ಬಿಸಿ ಬಿಸಿ ಸಾಗು ರೆಡಿಯಾಗಿದೆ. ತುಂಬ ಚೆನ್ನಾಗಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಆಗಿದೆ ಅಂತ. ನೋಡಿ ನಮ್ಮ ತಾಯಿಯವರು ನನ್ನ ಕುಕ್ಕರಲ್ಲಿ ಅದನ್ನು ವಿಷಲ್ ಹೊಡೆಸುವಾಗ ನಮ್ಮ ತಾಯಿಯವರು ಮಜ್ಜಿಗೆ ಕಡಿತಾ ಇದ್ರು ನೋಡಿ. ನೋಡಿ ಈ ಥರ ಕಡಿತಾರೆ ನಮ್ಮ ತಾಯಿಯವರು ಮನೆಯಲ್ಲೇ ಮಜ್ಜಿಗೆ. ನೋಡಿ ಒಂದು ಬಾಕ್ಸಲ್ಲಿ ಅದನ್ನು ಇಟ್ಟಿದ್ದಾರೆ, ಬೆಣ್ಣೆನೂ ಕಡಿದು. ನೋಡಿ ಫೈನಲ್ ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ಈ ಥರ ನಾನು ದೋಸೆ ಮಾಡಿದ್ದೀನಿ ಇವತ್ತು, ಚೆನ್ನಾಗಿರುತ್ತೆ ಅಂದು. ಸ್ಪಾಂಜಿ ದೋಸೆ ಇದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಕಮೆಂಟ್